ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಹರೀಶ್ ಗೌಡ, ಸರ್ಜನ್, ಇಮಾಸ್ ಹಾಸ್ಪಿಟಲ್, ಬಸವನಗುಡಿ. ನಮ್ಮ ಹತ್ರ ಪೇಷಂಟ್ ಬಂದರು. ಮೋಷನ್ಗೆ ಹೋಗ್ಬೇಕಾದ್ರೆ ಸೀವಿಯರ್ ಪೈನ್ ಇದೆ ಡಾಕ್ಟ್ರೇ ಅಂತ ಹೇಳಿದರು. ಅವ್ರ ಫಿಸಿಷಿಯನ್ ಏನಂತ ಡಯಾಗ್ನೋಸ್ ಮಾಡಿದರು? ಥ್ರಾಂಬೋಸ್ ಪೈಲ್ ಮಾಸ್ ಅಂತ. ಅಂದರೆ ಪೈಲ್ಸ್ ಇರುತ್ತೆ, ಪೈಲ್ಸು ಯಾವಾಗ ರಕ್ತ ಹೆಪ್ಪುಗಟ್ಟುತ್ತೋ ಅಲ್ಲಿ ಒಂದು ಗಂಟಾಗುತ್ತೆ. ಆ ಗಂಟನ್ನು ಥ್ರಾಂಬೋಸ್ ಪೈಲ್ ಮಾಸ್ ಅಂತಾರೆ. ಪೇಷಂಟ್ಗೆ ತುಂಬ ಪೇನ್ ಇರುತ್ತೆ, ಸೀವಿಯರ್ ಪೇನಿಂದ ಸಫರ್ ಆಗ್ತಾರೆ. ಸೊ ಈ ಪೇಷಂಟ್ ನಮ್ಮ ಹತ್ರ ಬಂದಾಗ ನಾವೇನು ಮಾಡ್ತೀವಿ, ಅವ್ರಿಗೆ ಒಂದು ಲೇಸರ್ ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಪೇಷಂಟ್ ಏನು ವರಿ, ಇದು ದೊಡ್ಡ ಸರ್ಜರಿನ ಡಾಕ್ಟ್ರೆ, ಇದನ್ನ ಆಪರೇಷನ್ ಮಾಡಿಸ್ಕೊಂಡ್ರೆ ತುಂಬ ದಿವಸಗಳು ಬೇಕಾ ನಾನು ರಿಕವರಿ ಮಾಡೋದಕ್ಕೆ, ನನ್ನ ಯಾರೋ ಸ್ನೇಹಿತರು ಆಪರೇಷನ್ ಮಾಡಿಸ್ಕೊಂಡ್ರು, ಮೋಷನ್ ಕಂಟ್ರೋಲೇ ಸಿಗ್ತಾ ಇಲ್ಲ. ಈ ಸರ ಆಲ್ ದ ಕಾಮನ್ ಮಿಸ್ ಆಫ್ ಪೇಷಂಟ್. ಏನಾಗುತ್ತೆ, ನಾವೊಂದು ರೈಟ್ ಟೆಕ್ನಾಲಜಿನ ಮತ್ತು ರೈಟ್ ಡಯಾಗ್ನೋಸಿಸಲ್ಲಿ ಯೂಸ್ ಮಾಡಿದ್ರೆ ಪೇಷಂಟ್ಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನಮ್ಮ ಇಮಾಸ್ ಆಸ್ಪತ್ರೆಯಲ್ಲಿ ಒಂದು ಹೊಸ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡಿ, ಅಂದರೆ ಲೇಸರ್ಸ್ನ ಒಂದು ರೈಟ್ ಪೇಷಂಟ್ಗೆ ಯೂಸ್ ಮಾಡ್ತೀವಿ. ಮತ್ತು ಡಯಾಗ್ನೋಸಿಸು ಕೂಡ ವೆರಿ ಸಿಸ್ಟಮ್ಯಾಟಿಕ್ ವೇಲಿ ನಾವು ಡಯಾಗ್ನೋಸ್ ಮಾಡ್ತೀವಿ. ಯಾವ ಪೇಷಂಟ್ಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಇಂಪಾರ್ಟೆಂಟೇ ಹೊರತು ಲೇಸರ್ ಟ್ರೀಟ್ಮೆಂಟ್ನ ಎಲ್ಲ ಪೇಷಂಟ್ ಕೊಡ್ತೀವಿ ಅನ್ನೋದು ಮಿತ್. ಸೊ ಈ ವಿಚಾರವಾಗಿ ನಾನು ಹೇಳೋಕ್ಕೆ ಏನು ಬಯಸ್ತೀನಿ ಅಂದರೆ, ನೀವು ಒಂದು ಗೂಗಲ್ ಸರ್ಚ್ ಮಾಡಿ ಪೈಲ್ಸ್ ಟ್ರೀಟ್ಮೆಂಟ್ನ ಕ್ಕೆ ನಾವು 1 ಅವರ್ಲಿ ಪ್ರೈಸ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಥವಾ 1 ಡೇಲಿ ನಾವು ಕ್ಯೂರ್ ಮಾಡ್ತೀವಿ ಅಂತ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡ್ತೀವಿ. ದಯವಿಟ್ಟು ನೀವು ಒಬ್ಬ ರೈಟ್ ಸರ್ಜನನ್ನು ಅದನ್ನ ಭೇಟಿ ಮಾಡಿ, ಆ ಸರ್ಜನ್ ಡಯಾಗ್ನೋಸಿಸ್ ಮಾಡಾದ್ಮೇಲೆ ಯಾವ ಗ್ರೇಡ್ ಆಫ್ ಪೈಲ್ಸ್ಗೆ ಯಾವ ಟೈಪ್ ಆಫ್ ಟ್ರೀಟ್ಮೆಂಟ್ನ ನಾವು ಯೂಸ್ ಮಾಡಬೇಕು ಅನ್ನೋದನ್ನ ಯೂಸ್ ಮಾಡಿದ್ರೆ ಅಷ್ಟೇ ಪೇಷಂಟ್ ರಿಕವರಿ ತುಂಬ ಚೆನ್ನಾಗಿರುತ್ತೆ. ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ನು ಕೂಡ ಕಡಿಮೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ಪೈಲ್ಸ್ ಬಂತು ಅಂದರೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ನವೆ ಡೇಸ್ ನಮಗೆ ತುಂಬ ಒಳ್ಳೆ ಟೆಕ್ನಾಲಜಿ ಇರೋದ್ರಿಂದ ಪೈಲ್ಸ್ ಟ್ರೀಟ್ಮೆಂಟು ಕೂಡ ತುಂಬ ಸಿಂಪಲ್ಲು, ಪೈನ್ಲೆಸ್ ಇರುತ್ತೆ, ರಿಕವರಿನೂ ಕೂಡ ತುಂಬ ಬೇಗ ಇರುತ್ತೆ.